ಇನ್ನು ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತಹ ಹೈಕಮಾಂಡ್ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನಮ್ಮ ಹೈಕಮಾಂಡ್ ಅವರ ನಿರ್ಧಾರ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಕ್ಕೆ ಹೋಗಲ್ಲ ಅಂತ ರಾಮುಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಮಾಭಾರತಿ ಸಸ್ಪೆಂಡ್ ಆಗಿ ವಾಪಸ್ ಬಂದಾಗ ಸುಸ್ತಾಗಿ ಹೋಗಿದ್ರು. ಉಮಾಭಾರತಿಯವರು ಕೆಲಸ ಮಾಡೋದಕ್ಕೆ ಆಗಲೇ ಇಲ್ಲ. ಆ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಆಗಬಾರದು. ನಮ್ಮ ಪಕ್ಷ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇನ್ನು ನನ್ನದು ಯತ್ನಾಳ್ಗೆ ಪರೋಕ್ಷವಾಗಿ ಬೆಂಬಲ ಅಂತಲ್ಲ, ನಮ್ಮ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಕಾರಣಕ್ಕಾಗಿ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವು ಜನಾಂದೋಲನ ಕೂಡ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಉತ್ತರ ಪ್ರದೇಶದಲ್ಲಿದ್ದಂಥ ಉಮಾಭಾರತಿ ಅವ್ರನ್ನ ಕೂಡ ನಾನು ಅವತ್ತಿನ ಪಾರ್ಟಿ ಅವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಂಥ ಟೈಮಲ್ಲಿ ಪುನಃ 6 ವರ್ಷಗಳ ನಂತರ ಅವರು ಪಾರ್ಟಿಗೆ ಬಂದಂಥ ಟೈಮಲ್ಲಿ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದರು. ಸಕ್ರಿಯವಾಗಿ ಅವತ್ತು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ನಾನು ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು 6 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಅವ್ರನ್ನ ಏನು ಪಕ್ಷ ಉಚ್ಚಾಟನೆ ಮಾಡಿದನೋ ಇನ್ನು ಮುಂದಕ್ಕೆ ಆ ರೀತಿ ಆಗಲಾರ್ದಂತೆ ಪಾರ್ಟಿ ಒಳ್ಳೆ ತೀರ್ಮಾನವನ್ನು ತಗೊಂಡಂಥ ಕೆಲಸ ಮಾಡ್ತದೆ. ಇವತ್ತಿರೋಂಥ ವಿಷಯ ಏನಂದ್ರಿಗಿನ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಿಗೆ ಹೋಗಬೇಕು, ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಲ ಸಲ ಏನು ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಕೂಡ ಚರ್ಚೆಗಳಾಗಿದ್ದಾವ, ಹೋರಾಟಗಳು ಕೂಡ ರೂಪುರೇಷೆಗಳು ಕೂಡ ತಯಾರಾಗಿದ್ದಾವ. ಮುಂದಿನ ದಿನಗಳಲ್ಲಿ ಜನಜಾಗೃತಿ ಯಾತ್ರವನ್ನು ಮಾಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ನೋಡೋಣ, ಪಾರ್ಟಿ ಎಲ್ಲ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾರ್ಟಿ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಂಥ ಕೆಲಸ ಪಾರ್ಟಿ ಮಾಡುತ್ತೆ. ಅಲ್ಲ, ಪರೋಕ್ಷ ಬೆಂಬಲ ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು. ನಾವು ಯಾವತ್ತೂ ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ, ತಾಯಿ ಸ್ಥಾನದಲ್ಲಿ ನೋಡೋಂಥವ್ರು. ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಾಗಲಿ ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದಂಥವ್ರು. ಇವತ್ತು ಪಾರ್ಟಿ ದೇಶ ಬಂದಂಥ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಿಗಿನ ಇವತ್ತು ಪಾರ್ಟಿ ಏನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತೊಗೊಂಡಿದ್ದಾರೋ ಅದ್ರ ಬಗ್ಗೆ ತೊಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನ ಕರೆಕ್ಟ್ ತಪ್ಪಂದೇಳಿ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ. ಅಲ್ಲ, ನಾನು ಉತ್ತರ ಪ್ರದೇಶದಲ್ಲಿದ್ದಂಥ ಉಮಾಭಾರತಿ ಅವ್ರನ್ನ ಕೂಡ ನಾನು ಅವತ್ತಿನ ಪಾರ್ಟಿ